ನರ್ಸ್, ಅಮ್ಮ ಹೇಗಿದ್ದಾರೆ? ಎಲ್ಲ ಓಕೆ ಅಲ್ವಾ? ಪೇಷಂಟ್ ಕಂಡೀಷನು ತುಂಬ ಕ್ರಿಟಿಕಲ್ ಆಗಿದೆ. ಪ್ಲೀಸ್ ನೀವು ಹೀಗೆ ಡಿಸ್ಟರ್ಬ್ ಮಾಡಬೇಡಿ. ಅವ್ರೀಗ ಅನ್ಕಾನ್ಷಿಯಸ್ ಅಲ್ಲಿದ್ದಾರೆ. ಡಾಕ್ಟರ್ ಎಲ್ಲ ನೋಡ್ತಿದ್ದಾರೆ. ಅಣ್ಣ, ನರ್ಸ್ ಏನ್ ಹೇಳ್ತಿದ್ರು? ಅಮ್ಮನ ಕಂಡೀಷನ್ ಕ್ರಿಟಿಕಲ್. ಏನಾಯ್ತಣ್ಣ? ಅಣ್ಣ ಮಾತಾಡು. ಸಮರ್, ಏನಾಯ್ತು ಹೇಳು ಸಮರ್. ಅಮ್ಮನ ಜೀವಕ್ಕೆ ಅಪಾಯ ಇದೆಯಾ? ಇಲ್ಲ, ಅಮ್ಮಂಗೇನು ಆಗ್ಬಾರ್ದು. ನನಗಮ್ಮ ಬೇಕು, ನನಗಮ್ಮ ಬೇಕು. ಡಾಕ್ಟರ್, ಕ್ಷಮಿಸಿ. ತುಳಸಿ ಅವ್ರನ್ನ ಉಳಿಸೋದಕ್ಕೆ ನಾವು ತುಂಬಾನೇ ಪ್ರಯತ್ನ ಪಡ್ತಿದೀವಿ. ಅವ್ರ BP ತುಂಬಾ ಫ್ಲಕ್ಚುಯೇಟ್ ಆಗ್ತಿದೆ, ಪಲ್ಸ್ ತುಂಬಾ ಡೌನ್ ಆಗ್ತಿದೆ. ಉಸಿರಾಡೋದಕ್ಕೆ ಅವ್ರು ತುಂಬಾನೇ ಕಷ್ಟ ಪಡ್ತಿದ್ದಾರೆ. ಅವ್ರು ಉಳಿಯೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. 90% ಅವ್ರು ಉಳಿತಾರೆ ಅಂತ ಹೋಪ್ಸ್ ಕೊಡೋದು ಕಷ್ಟ. ಹಾಗೆ ಹೇಳ್ಬಿಡಿ ಡಾಕ್ಟರ್. ಈಗ ನೀವೇ ನಮ್ಮ ಪಾಲಿನ ದೇವರು. ಅಮ್ಮನ ಹೇಗಾದ್ರೂ ಮಾಡಿ ಉಳಿಸ್ಕೊಡಿ. ಅಮ್ಮ ಉಳಿಬೇಕು. ನಾವು ಅದೇ ಪ್ರಯತ್ನದಲ್ಲೇ ಇದ್ದೀವಿ. ಆದರೆ ಏನಾಗ್ತಿದೆ ಅಂತ ಅಪ್ಡೇಟ್ ಕೊಡೋದು ನಮ್ಮ ಕರ್ತವ್ಯ. ಧೈರ್ಯವಾಗಿರಿ. ತುಳಸಿಯವ್ರಿಗೆ ಏನೂ ಆಗಲ್ಲ. ತುಳಸಿಯವ್ರು ನನ್ನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಏನೂ ಆಗಲ್ಲ. ದೇವರೇ, ನಮ್ಮ ತುಳಸಿ ಹೆರಿಗೆ ಸುಸೂತ್ರವಾಗಿ ಆಗ್ಲಪ್ಪ. ತಾಯಿ ಮಗು ಆರೋಗ್ಯವಾಗಿ ಮನೆಗೆ ಬರಲಿ. ಆ ಪುಟ್ಟ ಕಂದಮ್ಮನ್ನ ನಾವು ನಗ್ತಾ ನಗ್ತಾ ಮನೆ ತುಂಬಿಸ್ಕೊಳ್ಳೋ ಹಾಗಾಗಲಿ. ಇದೆಲ್ಲ ಯಾವುದೇ ತೊಂದರೆ ಇಲ್ಲದೆ ಆದರೆ ಹಸಿದವರಿಗೆ ನಾನು ಅನ್ನದಾನ ಮಾಡಿಸ್ತೀನಿ ಭಗವಂತ. ಹೇಳು ಸಂಧ್ಯಾ. ತಾತ, ಅಮ್ಮ. ಯಾಕಮ್ಮ, ಏನಾಯ್ತು? ಯಾಕೆ ಅಳ್ತಿದ್ದೀಯಾ? ತುಳಸಿ ಹೇಗಿದ್ದಾಳೆ ಹೇಳು. ತಾತ, ಅಮ್ಮನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆಯಂತೆ. ಡಾಕ್ಟರ್ ಬಂದು ಏನೋ ಹೇಳಕ್ಕಾಗಲ್ಲ ಅಂತಿದ್ದಾರೆ. ಉಳ್ಸೋದು ಕಷ್ಟ ಅಂತಿದ್ದಾರೆ ತಾತ. ಏನ್ ಮಾತಾಡ್ತಿದ್ದೀಯ ನೀನು? ಅಯ್ಯೋ ದೇವ್ರೆ, ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಇಲ್ಲ ಇಲ್ಲ, ತುಳಸಿಗೆ ಏನು ಆಗೋಲ್ಲ. ಅವಳು ಗಟ್ಟಿಗಿತ್ತಿ ಎಲ್ಲಾನು ಧೈರ್ಯವಾಗಿ ಎದುರಿಸ್ತಾಳೆ. ತಾಯಿ ಮಗುಗೆ ಏನೂ ಆಗೋಲ್ಲ. ಮನೆಯವರೆಲ್ಲರೂ ತುಂಬಾ ಟೆನ್ಷನ್ ಆಗಿದ್ದಾರೆ ತಾತ. ಡಾಕ್ಟರ್ ಅಂತೂ ಯಾವ ಹೋಪ್ಸು ಕೊಡ್ತಿಲ್ಲ. ಅವಳು ಉಳಿಯೋದು ತುಂಬಾ ಕಷ್ಟ ಅಂತಿದ್ದಾರೆ ತಾತ. ಹಲೋ ಹಲೋ,
ಜೀವನದಲ್ಲಿ ತುಂಬ ನೋವು ಅನುಭವಿಸಿದ್ದಾಳೆ ನಮ್ಮ ತುಳಸಿ. ಈಗಷ್ಟೇ ಆ ನೋವುಗಳನ್ನೆಲ್ಲ ಮೀರುವಂಥ, ಅವಳಿಗೆ ಬೇಕಾದನ್ನೆಲ್ಲ ನೀನು ಕರುಣಿಸಿದ್ದೀಯ. ಇಂಥದ್ರಲ್ಲಿ ಖುಷಿಯಿಂದ ನಗತಾ ಇರಬೇಕಾದ ಈ ಸಂದರ್ಭದಲ್ಲಿ ನೀನು ಅವಳನ್ನೇ ಕರ್ಕೊಂಡು ಹೋಗೋ ನಿರ್ಧಾರ ಮಾಡಿದ್ದೀಯ ಭಗವಂತ. ನೋಡು, ಬೇಕಾದರೆ ಆ ತುಳಸಿ ಪ್ರಾಣದ ಬದಲು ನನ್ನ ಪ್ರಾಣ ತಗೋ. ಆದರೆ ನಮ್ಮ ತುಳಸಿಗೆ, ಅವಳ ಮಗುಗೆ ಏನೋ ಆಗದಿರೋ ಹಾಗೆ ನೀನೇ ಕಾಯಬೇಕು ಭಗವಂತ, ನೀನೇ ಕಾಯಬೇಕು.